ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈವರೆಗೂ ನಾವು 11 ಆಳ್ವಾರರ ಬಗ್ಗೆ ತಿಳಿದುಕೊಂಡೆವು. ಇಂದು ಈ ಸಂಚಿಕೆಯಲ್ಲಿ ನಾವು 12ನೇ ಆಳ್ವಾರರಾದ ಶ್ರೀ ತಿರುಮಂಗೈ ಆಳ್ವಾರರ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭಕೋಣಂನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ತಿರುವಾಳಿ ತಿರುನಗರಿ ಅಂತಕ್ಕಂಥ ಊರು. ಆ ಊರಿನಿಂದ ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿ ತಿರುಕುರೈಲೂರು ಅಂತಕ್ಕಂಥ ಒಂದು ಊರು. ಆ ಊರಿನಲ್ಲಿ ಅಳಿನಾಡು ಉಡಯನ್ ಮತ್ತು ವಲ್ಲಿತ್ರಿ ಅಂತಕ್ಕಂಥ ಕ್ಷತ್ರಿಯ ದಂಪತಿಗಳು ವಾಸ ಮಾಡ್ತಾ ಇರ್ತಾರೆ. ಈ ಆಳಿನಾಡು ಉಡಯನ್ ಚೋಳರಾಜನ ಸೈನ್ಯದಲ್ಲಿ ಸೈನ್ಯಾಧಿಪತಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಬಹಳ ಪರಾಕ್ರಮಿಗಳು, ವೀರರು, ಶೂರರು ಮತ್ತು ಕಲಿಗಳು. ಎಷ್ಟೋ ಯುದ್ಧಗಳಲ್ಲಿ ಭಾಗವಹಿಸಿ ಆ ರಾಜರಿಗೆ ಬಹಳ ಆತ್ಮೀಯರಾಗಿರ್ತಾರೆ. ಎಷ್ಟೋ ಯುದ್ಧಗಳನ್ನು ಗೆದ್ದು ಜಯಿಸಿ ಕೊಟ್ಟಿರ್ತಾರೆ. ಹೀಗಿರಬೇಕಾದ್ರೆ ಈ ಅಳಿನಾಡು ಉಡಯನ್ ಮತ್ತು ವಲ್ಲಿತ್ರಿ ದಂಪತಿಗಳಿಗೆ ಒಂದು ಗಂಡು ಮಗು ಜನನ ಆಗುತ್ತೆ. ಆ ಗಂಡು ಮಗುವಿನ ಹೆಸರು ನೀಲನ್ ಅಂತೇಳಿ ಇವರು ನಾಮಕರಣ ಮಾಡ್ತಾರೆ. ಆ ನೀಲನ್ ಬೆಳೀತಾ ಬೆಳೀತಾ ದೊಡ್ಡವನಾಗ್ತಾ ಹೋಗ್ತಾನೆ. ಅದೇ ಊರಲ್ಲಿ ಹತ್ತಿರದಲ್ಲಿ ಒಂದು ಆ ಮುನಿಗಳು ವಾಸ ಮಾಡ್ತಾ ಇರ್ತಾರೆ, ಕಪಿಲ ಮುನಿಗಳು ಅಂತೇಳಿ. ಅವರೊಂದು ಆಶ್ರಮ ಇರುತ್ತೆ. ಆ ಆಶ್ರಮದಲ್ಲಿ ಅವರು ಎಷ್ಟೋ ಒಟ್ಟಿಗಳಿಗೆ ವಿದ್ಯಾರ್ಜನೆ ಮಾಡ್ತಾ ಇರ್ತಾರೆ, ಅಂದರೆ ವಿದ್ಯೆ ಕೊಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿವಸ ದೇವಲೋಕದಿಂದ ದೇವಕನ್ನಿಕೆ, ಅವಳ ಹೆಸರು ಸುಮಂಗಲಿ ಅಂತೇಳಿ, ಆ ದೇವಕನ್ನಿಕೆ ಭೂಮಿಗೆ ಬರ್ತಾಳೆ ತನ್ನ ಸಖಿಯರ ಜೊತೆಗೆ. ಬಂದಾಗ ಹಾಗೆ ವಿಹಾರ ಮಾಡ್ತಾ ಮಾಡ್ತಾ ಈ ಆಶ್ರಮದ ಹತ್ರ ಬರ್ತಾಳೆ. ಕಪಿಲ ಮುನಿಗಳ ಆಶ್ರಮದ ಹತ್ರ ಬಂದು ನೋಡ್ತಾಳೆ. ಅವರು ಒಟ್ಟುಗಳಿಗೆ ವಿದ್ಯಾದಾನ ಮಾಡ್ತಾ ಇರ್ತಾರೆ, ಅಂದರೆ ವಿದ್ಯೆ ಕಲಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಸುಮಂಗಲಿ ಮತ್ತು ಅವರ ಸಖಿಯರು ಅಲ್ಲಿಗೆ ಬರ್ತಾರೆ. ಆ ಒಟ್ಟುಗಳಲ್ಲಿ ಒಬ್ಬನು ವಿದ್ಯಾರ್ಥಿ ಏನಂದ್ರೆ ಕುಬ್ಜ ಇರ್ತಾನೆ, ಅಂದರೆ ಎತ್ತರವಾಗಿ ಬೆಳೆದಿರೋದೆಲ್ಲ ಕುಬ್ಜ. ಅವನು ಬೆನ್ನು ಗೂನಿರುತ್ತೆ, ಹಲ್ಲುಗಳು ಉಬ್ಬು, ಸ್ವಲ್ಪ ವಿಕಾರವಾದ ಮುಖ. ಆ ಒಟುವನ್ನು, ಆ ವಿದ್ಯಾರ್ಥಿಯನ್ನು ನೋಡಿದಂಥ ಸುಮಂಗಲಿ ಅವನನ್ನು ಹೀಯಾಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಂದ್ರೆ ನೋಡು, ಅವನು ಆ ವಿದ್ಯಾರ್ಥಿ, ಆ ಮಾನವ ಎಷ್ಟೊಂದು ಕುಬ್ಜವಾಗಿದ್ದಾನೆ, ಅವನ ಹಲ್ಲುಗಳೇನು, ಅವನ ಆಕಾರ, ಅವನ ಮುಖ, ಹೀಗೆ ಅವನ್ನ ಅವಹೇಳನ ಮಾಡಿದಾಗ ಪಾಪ ಆ ಹುಡುಗನಿಗೆ ಬಹಳ ಬೇಜಾರಾಗುತ್ತೆ. ಅವನು ಅಳ್ತಾ ಅಳ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಮುನಿಗಳು ಹೇಳ್ತಾರೆ, ನೋಡಮ್ಮ ದೇವಕನ್ನಿಕೆ ಸುಮಂಗಲಿ, ಹೀಗೆಲ್ಲ ಮಾಡಬಾರ್ದು ತಾಯಿ, ನೀವು ದೇವಲೋಕದಿಂದ ಬಂದಂಥವಳು, ನಿನಗೂ ಇದು ಒಳ್ಳೆಯದಲ್ಲ, ಅಸಭ್ಯ ವರ್ತನೆ ಬೇಡ ಅಂತ ಹೇಳಿದ್ರೆ ಅವ್ರು ಕೇಳೋದಿಲ್ಲ. ಹಾಗೆ ಮುಂದುವರಿತಾಳೆ. ಮುಂದುವರೆದಾಗ ವಿದ್ಯಾರ್ಥಿ ಪಾಪ ಅಳ್ತಾ ಇರ್ಬೇಕಾದ್ರೆ ಅವನು ದುಃಖ ಆಗುತ್ತೆ ಆ ಒಟುವಿಗೆ. ಅವಾಗ ಆ ಕಪಿಲ ಮುನಿಗಳು ಆ ಸುಮಂಗಲಿಗೆ ಶಾಪ ಕೊಡ್ತಾರೆ, ನೀನು ಕುರೂಪಿಯಾಗಿ ಹೋಗು ಅಂತೇಳಿ. ಆ ಮುನಿಗಳು ಶಾಪ ಕೊಟ್ಟ ತಕ್ಷಣ ಅವಳು ಕುರೂಪಿಯಾಗಿ ಪರಿವರ್ತನ ಆಗ್ತಾಳೆ. ಸುಂದರವಾದ ಯುವತಿ, ದೇವಕನ್ನಿಕೆ, ದೇವಲೋಕದಿಂದ ಬಂದಂಥವಳು ಅಂದ ಮೇಲೆ ಅವಳು ಬಹಳ ಸುಂದರವಾಗಿರ್ತಾಳೆ. ಅವಳ ಬಣ್ಣ, ಮುಖ ಎಲ್ಲವೂ, ಪ್ರತಿಯೊಂದು ಅಂಗಗಳು ಬಹಳ ಸುಂದರವಾಗಿ ಅವಳು ಶೋಭಿಸ್ತಾ ಇರ್ತಾಳೆ. ಹೀಗಿರ್ಬೇಕಾದ್ರೆ ಅವಳು ಕುರೂಪಿ ಆದ ತಕ್ಷಣ ಅವಳಿಗೆ ಬಹಳ ನೋವಾಗುತ್ತೆ ಮನಸ್ಸಿಗೆ. ಅವಾಗ ಅವಳು ಆ ಕಪಿಲ ಮುನಿಗಳ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾಳೆ, ಸ್ವಾಮಿ ಮುನಿಗಳೇ, ನನ್ನದು ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ. ಏನೋ ನಾನು ಈ ರೀತಿ ವರ್ತನೆ ಮಾಡಬಾರದಾಗಿತ್ತು.
ನನ್ನಿಂದ ತಪ್ಪಾಗಿದೆ, ನನಗೆ ಶಾಪ ವಿಮೋಚನೆ ಮಾಡಿರಿ, ಅಥವಾ ಈ ಶಾಪದಿಂದ ಮುಕ್ತಿ ಹೊಂದಬೇಕಾದ್ರೆ ನಾನೇನು ಮಾಡಬೇಕು ಅಂತೇಳಿ ಕೇಳ್ಕೊಂತಾಳೆ. ಕೇಳ್ಕೊಂಡಾಗ ಕಪಿಲ ಮುನಿಗಳು ಹೇಳ್ತಾರೆ, ನೋಡು ದೇವಕನ್ಯಕೆ, ನೀನು ಈ ಭೂಮಿಯ ಮೇಲೆ ಹುಟ್ಟಿ ಈ ಭೂಮಿಯಲ್ಲಿ ಒಬ್ಬ ಯುವಕನನ್ನು, ಒಬ್ಬ ಮನುಷ್ಯನನ್ನು, ಮಾನವನನ್ನು ನೀನು ಮದುವೆ ಆಗಬೇಕು. ಮದುವೆಯಾಗಿ 1 ವರ್ಷ ಕಾಲ ಅವನ ಜೊತೆಗೆ ಜೀವನ ಮಾಡಿದ್ದೇ ಆದರೆ, ಅಥವಾ ಮದುವೆ ಆಗಿದ್ದೇ ಆದರೆ ನಿನಗೆ ಮುಕ್ತಿ ಆಗುತ್ತೆ. ನೀನು ಮಾನವನನ್ನು ಮದುವೆ ಆಗು ಈ ಭೂಮಿ ಮೇಲೆ ಹುಟ್ಟಿ ಅಂತೇಳಿ ಹೇಳ್ತಾರೆ. ಆಯ್ತು ಅಂತೇಳಿ ಅವಳು ಏನ್ ಮಾಡ್ತಾಳೆ, ದೇವಕನ್ನಿಕೆ ಅಲ್ಲ, ಆ ದೇವಕನ್ನಿಕೆ ಒಂದು ಹೆಣ್ಣು ಮಗುವಾಗಿ ತಿರುವಳ್ಳಿಕುಲಂ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಶ್ರೀ ಅಣ್ಣನ್ ಪೆರ್ಮಾಳ್ ಅಂತೇಳಿ. ಇದು 108 ದಿವ್ಯ ದೇಶದಲ್ಲಿ ಒಂದು 38ನೇ ದಿವ್ಯ ದೇಶಂ ಇದು. ಈ ಶ್ರೀ ಅಣ್ಣನ್ ಪೆರ್ಮಾಳ್ ದೇವಸ್ಥಾನದಲ್ಲಿ ಪ್ರಕಟ ಆಗ್ತಾಳೆ ದೇವಕನ್ನಿಕೆ. ಪ್ರಕಟ ಆಗಿ ಅಲ್ಲಿ ದೇವಸ್ಥಾನದ ಹತ್ತಿರ ಆ ವನ ಇರುತ್ತೆ, ಆ ಸುತ್ತಲೂ ಅಲ್ಲಿ ಪ್ರಕಟ ಆದಾಗ ಅಲ್ಲಿ ಏನಾಗುತ್ತಂದ್ರೆ ತಿರುನಾಂಗೂರು ಅಂತಕ್ಕಂಥ ಅಲ್ಲೇ ಪಕ್ಕದಲ್ಲಿ ಒಂದು ಊರು. ಆ ಊರಿನಲ್ಲಿ ವೈದ್ಯರೊಬ್ಬರು ವಾಸ ಮಾಡ್ತಾ ಇರ್ತಾರೆ. ಇವರು ಆಯುರ್ವೇದಿಕ್ ವೈದ್ಯರು. ಇವರು ಬಹಳ ಉತ್ತಮ ವೈದ್ಯರು, ಹೆಸರು ಪಡ್ಕೊಂಡಿರ್ತಾರೆ. ಎಷ್ಟೋ ರೋಗಿಗಳಿಗೆ ವಾಸಿ ಮಾಡ್ತಾ ಇರ್ತಾರೆ. ಇಂಥವ್ರು ಏನ್ ಮಾಡ್ತಾರೆ, ಗಿಡಮೂಲಿಕೆಗಳು ಹುಡ್ಕೊಂತ ಅಲ್ಲಿಗೆ ಬರ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಆ ಶ್ರೀ ಅಣ್ಣನ್ ಪೆರ್ಮಾಳಿಗೆ ನಮಸ್ಕರಿಸಿ ಬಂದು ಹೊರಗಡೆ ನೋಡಿದಾಗ ಅಲ್ಲಿ ಒಂದು ಮಗು, ಹೆಣ್ಣು ಮಗು ಇರುತ್ತೆ. ನೋಡಿ ಗಾಬರಿ ಆಗ್ತಾರೆ, ಸುತ್ತ ನೋಡ್ತಾರೆ, ಯಾರು ಇರೋದಿಲ್ಲ. ಅವಾಗ ಅನ್ಕೊಂತಾರೆ, ಸರಿ ನಮಗೂ ಮಕ್ಕಳಿಲ್ಲಲ್ಲ ಅಂತೇಳಿ ಪಾಪ ಹೆಣ್ಣು ಮಗುವನ್ನ ತಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಹೆಂಡ್ತಿಗೆ ಹೇಳ್ತಾರೆ, ತನ್ನ ಪತ್ನಿಗೆ, ನೋಡು ಇದು ಈ ಮಗು ಸಿಕ್ಕಿದೆ ನಮಗೆ, ಆ ದೇವಸ್ಥಾನದಲ್ಲಿ ಆ ದೇವರೇ ಕರುಣಿಸಿದ್ದಾನೆ ಅಂತ ಹೇಳಿದಾಗ ಆ ಪಾಪ ಪತ್ನಿ ಕೂಡ ಬಹಳ ಸಂತೋಷ ವ್ಯಕ್ತಪಡಿಸ್ತಾಳೆ. ಅವಳನ್ನ, ಆ ಮಗುವನ್ನು ಕರೆದುಕೊಂಡು ಬಂದಂತ ಮಗುವಿಗೆ, ಕರೆತಂದಂತ ಮಗುವಿಗೆ ಕುಮುದವಲ್ಲಿ ಅಂತೇಳಿ ಹೆಸರಿಡ್ತಾರೆ, ನಾಮಕರಣ ಮಾಡ್ತಾರೆ. ಆ ಕುಮುದವಲ್ಲಿಯು ಬೆಳೆದು ದೊಡ್ಡವಳಾಗ್ತಾ ಹೋಗ್ತಾ ಇರ್ತಾಳೆ. ಇಲ್ಲಿ ಈ ನೀಲನ್ ಕೂಡ ಬೆಳೆದು ದೊಡ್ಡವನಾಗ್ತಾ ಹೋಗ್ತಾನೆ. ಅವರ ತಂದೆ ಸೈನ್ಯಾಧಿಪತಿಗಳಲ್ಲ, ಹೀಗಾಗಿ ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ. ಅದರಲ್ಲಿ ಕ್ಷತ್ರಿಯರಲ್ಲ ಅವರು. ಅವನು ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಳ್ತಾನೆ, ಕುದುರೆ ಸವಾರಿ, ಕತ್ತೆ ವರಸೆ, ಬಿಲ್ಲು ವಿದ್ಯೆ ಮತ್ತು ಅನೇಕ ವಿದ್ಯೆಗಳನ್ನು ಮತ್ತು ಸೈನಿಕರನ್ನು ಹೇಗೆ ಎದುರಿಸೋದು ಅಂತಕ್ಕಂಥ ಒಂದು ವಿಷಯವನ್ನು ಅವರ ತಂದೆಯಿಂದ ತಿಳ್ಕೊತಾನೆ. ಅವ್ರ ತಂದೆಯವರು ಎಲ್ಲ ಹೇಳ್ತಾರೆ ಯಾವ ರೀತಿ ಯುದ್ಧ ಮಾಡಬೇಕು, ಏನೇನು ಅಂತೇಳಿ. ಅದನ್ನೆಲ್ಲ ತಿಳ್ಕೊಂತ ಹೋಗ್ತಾನೆ. ಅವನು ಯುವಕನ ಆಗ್ತಾ ಹೋಗ್ತಾನೆ. ಇವಳು ಇಲ್ಲಿ ಕುಮುದವಲ್ಲಿನೂ ಯುವತಿ ಆಗ್ತಾ ಬರ್ತಾಳೆ. ಆ ಯುವಕನಾದಾಗ ನೀಲನ್ ಏನ್ ಮಾಡ್ತಾನಂದ್ರೆ, ಅವರ ತಂದೆ ಸೇನಾಧಿಪತಿ ಏನಿರ್ತಾನಲ್ಲ, ವಯಸ್ಸಾಗುತ್ತೆ, ಅವನು ಸೇನೆಯಿಂದ ಹೊರಗೆ ಬರ್ತಾನೆ. ರಾಜರು ಮುಕ್ತಗೊಳಿಸ್ತಾರೆ, ಯಾಕಂದ್ರೆ ವಯಸ್ಸಾದ್ಮೇಲೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಹೀಗಾಗಿ ನಮ್ಮ ಮಗನನ್ನ ಅಲ್ಲಿ ಅವರ ಆಳಿನಾಡು ಉಡೆಯನ್ ಏನಿರ್ತಾನೆ ಸೇನಾಧಿಪತಿ, ಅವರ ಸ್ಥಾನಕ್ಕೆ ಅವರ ಮಗನನ್ನ ನೇಮಿಸ್ಕೊಳ್ತಾರೆ. ಯಾಕಂದ್ರೆ ಇವನು ಬಹಳ ಶೂರ ಇರ್ತಾನೆ, ಒಂದು ರೀತಿ ಬಾಹುಬಲಿ ಇದ್ದಂಗೆ ಇರ್ತಾನೆ. ಇವನು ಪರಾಕ್ರಮಿ, ದಷ್ಟಪುಷ್ಟವಾದಂಥ ವ್ಯಕ್ತಿ, ಒಳ್ಳೆ ಶಕ್ತಿಶಾಲಿ ಮತ್ತು ಅಷ್ಟೇ ಚಾಣಾಕ್ಷನಾಗಿರ್ತಾನೆ. ಹೀಗಿರ್ಬೇಕಾದ್ರೆ ಅವನಿಗೆ ಸೇನಾಧಿಪತಿಯನ್ನಾಗಿ ಸೇರಿಸ್ಕೊಳ್ತಾರೆ. ಇವನು ಸಹ ಎಷ್ಟೋ ಯುದ್ಧಗಳಲ್ಲಿ ಭಾಗವಹಿಸ್ತಾನೆ, ಜಯಿಸಲಿಕ್ಕೆ ಇವನು ಸಹಾಯ ಆಗ್ತದೆ ಇವನಿಂದ. ಅವಾಗ ಇವನಿಗೆ ಏನ್ ಮಾಡ್ತಾರಂದ್ರೆ, ಅಳಿನಾಡು ಆ ಪ್ರಾಂತಕ್ಕೆ ಇವನನ್ನ ಸಾಮಂತ ರಾಜನನ್ನಾಗಿ ಮಾಡ್ತಾರೆ. ಒಂದು ಪ್ರಾಂತ ಕೊಡ್ತಾರೆ, ಚಿಕ್ಕದಾದ ಒಂದು ಹಳ್ಳಿ, ಅದು ಗ್ರಾಮ, ಆಳಿನಾಡು ಅಂತೇಳಿ. ಅಲ್ಲೇ ಇರೋದು ಅವರ ತಂದೆ ಉಡೆಯನ್ನ, ಅದಕ್ಕೆ ಆಳಿನಾಡು ಉಡೆಯನ್ನ ಅಂತೇಳಿ ಹೆಸರಿಟ್ಟಿರ್ತಾರೆ ಅವನಿಗೆ. ಈ ಆಳಿನಾಡು ಪ್ರಾಂತಕ್ಕೆ
ವಹಿಸ್ಕೊಡ್ತಾರೆ. ಇದು ನೋಡಪ್ಪ, ಇದನ್ನ ನೀನು ಕಾಪಾಡ್ಕೊಂಡು ಹೋಗು, ಇಲ್ಲಿರ್ತಕ್ಕಂಥ ಪ್ರಜೆಗಳನ್ನು ನೋಡ್ಕೊಂಡು ಹೋಗು ಅಂತ ಹೇಳಿದಾಗ ಸರಿ ಅಂತೇಳಿ ಅವನು ಒಪ್ಕೊಂಡು ಆ ಆಳೆನಾಡು ಪ್ರಾಂತ್ಯಕ್ಕೆ ಸಾಮಂತ ರಾಜನಾಗಿ ದೊರೆಯಾಗಿ ಅಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಎಲ್ಲ ಪ್ರಜೆಗಳನ್ನು ನೋಡಿಕೊಂಡು ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇರ್ತಾನೆ. ಹೀಗೆ ಅವನು ಬೆಳೀತಾ ಬೆಳೀತಾ ದೊಡ್ಡವನಾದಂತೆ ಹೋದಂತೆಲ್ಲ ಅವನಿಗೆ ಯುದ್ಧದಲ್ಲಿ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಪರಾಕ್ರಮಶಾಲಿಯಾಗಿ ಯುದ್ಧಗಳನ್ನು ಗೆಲ್ತಾ ಹೋಗ್ತಾನೆ. ಅವನು ಪರಾಕ್ರಮಿ ಆದದ್ದಕ್ಕೆ ಅವನಿಗೆ ಪರಕಾಲ ಅಂತೇಳಿ ಕರೀತಾ ಹೋಗ್ತಾರೆ. ಈ ಪರಕಾಲ ಈ ಶಕ್ತಿವಂತನಾಗಿದ್ದರಿಂದ ಆ ರಾಜ ಏನು ಮಾಡ್ತಾನೆ, ಚೋಳ ರಾಜ ಅವನಿಗೆ ತಿರುಮಂಗೈ ಅಂತಕ್ಕಂಥ ಪ್ರಾಂತದ ರಾಜನನ್ನಾಗಿ ಮಾಡ್ತಾರೆ. ತಿರುಮಂಗೈ ಅಂತಕ್ಕಂಥದ್ದು ಒಂದು ಪ್ರಾಂತ, ಅದು ಊರು, ದೊಡ್ಡದಾದ ಊರು. ಆ ಊರಿಗೆ ಇವನನ್ನ ತಿರುಮಂಗೈ ಅಂದ್ರೆ ನೀಲನ್ನನ್ನ ಆ ಪ್ರಾಂತಕ್ಕೆ ರಾಜನಾಗಿ ಮಾಡಿ ಅವನಿಗೆ ತಿರುಮಂಗೈ ಅಣ್ಣನ್ ಅಂತೇಳಿ, ತಿರುಮಂಗೈ ಮಣ್ಣನ್ ಅಂತೇಳಿ ಹೆಸರು ಕೊಡ್ತಾರೆ ರಾಜರು. ಮಣ್ಣನ್ ಅಂದ್ರೆ ರಾಜ ಅಂತೇಳಿ, ತಿರುಮಂಗೈಗೆ ಇವನು ರಾಜ, ತಿರುಮಂಗೈ ಮಣ್ಣನ್ ಆಗಿ ಪರಿವರ್ತನೆ ಆಗ್ತದೆ ಅವನ ಹೆಸರು. ಈ ತಿರುಮಂಗೈ ಮಣ್ಣನ್ ಆ ತಿರುಮಂಗೈಗೆ ರಾಜನಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಕೊಡ್ತಾನೆ, ಪ್ರಜೆಗಳಿಗೆ ಒಳ್ಳೆಯದನ್ನಾಗಿ ಮಾಡ್ತಾನೆ, ಒಳ್ಳೆಯ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಇವನು ಒಂದ್ ದಿವಸ ಈ ಕುದುರೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಈ ಕುಮದವಲ್ಲಿ ಈ ವೈದ್ಯರ ಮಗಳೇನಿರ್ತಾಳೆ ಕಣ್ಣಿಗೆ ಬೀಳುತ್ತಾಳೆ. ಕುಮದವಲ್ಲಿ ಕಣ್ಣಿಗೆ ಬಿದ್ದಾಗ ಅವಳ ಆ ಸೌಂದರ್ಯಕ್ಕೆ ಮರಳಾಗ್ತಾನೆ, ಮೋಹಗೊಳ್ತಾನೆ. ಮೋಹಗೊಂಡು ನೇರವಾಗಿ ಅವರ ಮನೆಗೆ ಹೋಗ್ತಾನೆ. ಯಾಕಂದ್ರೆ ರಾಜ ಅಲ್ಲ. ಅವರ ಮನೆಗೆ ಹೋಗಿ ಆ ವೈದ್ಯರನ್ನೇ ಕೇಳ್ತಾನೆ, ನೋಡಿ ಸ್ವಾಮಿ ವೈದ್ಯರೇ, ನಿಮ್ಮ ಮಗಳು ನನಗೆ ಮೆಚ್ಚುಗೆ ಆಗಿದ್ದಾಳೆ, ಅವಳನ್ನು ನಾನು ಇಷ್ಟಪಟ್ಟಿದ್ದೇನೆ, ದಯವಿಟ್ಟು ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿರಿ ಅಂತೇಳಿ ತಿರುಮಂಗೈ ರಾಜ ಕೇಳ್ಕೊಳ್ತಾನೆ. ಕೇಳ್ಕೊಂಡಾಗ ವೈದ್ಯರಂತಾರೆ, ನೋಡಿ ರಾಜನ್, ನಂದೇನೋ ಅಭ್ಯಂತರ ಇಲ್ಲ, ನೀವೇ ಕೇಳಿ ಕುಮದವಲ್ಲಿ ಒಪ್ಪಿದ್ದೆ ಆದರೆ ನಾನು ಮದುವೆ ಸಿದ್ಧತೆ ಮಾಡಿಕೊಡ್ತೇನೆ, ಮದುವೆ ಮಾಡಿಕೊಡ್ತೀನಿ ಅಂತೇಳಿ ಆ ವೈದ್ಯರು ಹೇಳ್ತಾರೆ. ಅವಾಗ ಕುಮದವಲ್ಲಿಗೆ ರಾಜನ್ ನೇರವಾಗಿ ಕೇಳ್ತಾನೆ, ಏನು ಕುಮದವಲ್ಲಿ, ನನ್ನನ್ನು ನೀನು ಮದುವೆ ಆಗ್ತೀಯಾ ಅಂತೇಳಿ. ಅವಾಗ ಕುಮದವಲ್ಲಿ ಒಪ್ಕೊಳ್ತಾಳೆ. ಯಾಕಂದ್ರೆ ಅವಳಿಗೆ ಅದೇ ಬೇಕಲ್ಲ, ಹೇಗಾದ್ರೂ ರಾಜ ಸಿಕ್ಕಿದ್ದಾನೆ, ಅವಳು ಮಾನವನನ್ನ ಮದುವೆ ಆಗಬೇಕು ಅಂದಾಗ ಮಾತ್ರ ಅವಳಿಗೆ ಶಾಪ ವಿಮುಕ್ತಿ ಆಗುತ್ತಲ್ಲ. ಹೀಗಾಗಿ ಆ ರಾಜನನ್ನ ಮದುವೆ ಆಗಲಿಕ್ಕೆ ಅವಳು ಒಪ್ಕೊಂಡ್ಬಿಡ್ತಾಳೆ. ಒಪ್ಕೊಂಡಾಗ ಅವರಿಬ್ಬರದು ಮದುವೆ ಆಗೋದಕ್ಕಿಂತ ಮುಂಚೆ ಇವಳು ಒಂದು 2 ಕಂಡೀಷನ್ ಹಾಕ್ತಾಳೆ. ನೋಡು ರಾಜ, ನನ್ನಲ್ಲಿ 2 ಷರತ್ತುಗಳಿದಾವೆ, ಆ ಷರತ್ತಿಗೆ ನೀನು ಒಪ್ಪಿದ್ದೇ ಆದರೆ ನಾನು ನಿನ್ನನ್ನು ಮದುವೆ ಆಗಲಿಕ್ಕೆ ಏನು ಸಂಕೋಚ ಇಲ್ಲ, ಮದುವೆ ಆಗ್ತೇನೆ, ನನ್ನ ಒಪ್ಪಿಗೆ ಇದೆ ಅಂತೇಳಿ ಹೇಳ್ತಾಳೆ. ಅವಾಗ ರಾಜ ಕೇಳ್ತಾನೆ, ತಿರುಮಂಗೈ, ಸರಿ ಕುಮದವಲ್ಲಿ, ನಿನ್ನ ಷರತ್ತುಗಳು ಏನು ಅಂದಾಗ 2 ಷರತ್ತು ಹೇಳ್ತಾಳೆ. ಮೊದಲು, ರಾಜರೇ, ನೀವು ಕ್ಷತ್ರಿಯರು, ನೀವು ಶ್ರೀ ವೈಷ್ಣವರಾಗಿ ಪರಿವರ್ತನೆ ಆಗಬೇಕು, ಅಂದ್ರೆ ಶ್ರೀ ವೈಷ್ಣವ ಪಂಥಕ್ಕೆ ಸೇರ್ಕೋಬೇಕು. ಯಾಕಂದ್ರೆ ವೈದ್ಯರು ಇಲ್ಲಿ ಶ್ರೀ ವೈಷ್ಣವರಾಗಿರ್ತಾರೆ, ಆ ಕುಮದವಲ್ಲಿಯ ತಂದೆ. ಹೀಗಾಗಿ ಅವಳು ಹೇಳ್ತಾಳೆ ಕಂಡೀಷನ್, ಒಂದು, ನೀವು ಶ್ರೀ ವೈಷ್ಣವರಾಗಬೇಕು, ಪರಿವರ್ತನೆಗೊಂಡು ಶ್ರೀ ವೈಷ್ಣವರಾಗಿ. ಎರಡನೆಯದಂದ್ರೆ ನೀವು ದಿನಾಲು 1008 ಶ್ರೀ ವೈಷ್ಣವ ಭಕ್ತರಿಗೆ ಅನ್ನದಾನ ಮಾಡಬೇಕು, ತಪ್ಪದೆ 1008 ನಿತ್ಯ ಅನ್ನದಾನ ಮಾಡಬೇಕು, 1 ವರ್ಷದವರೆಗೂ ಈ ಅನ್ನದಾನವನ್ನು ನಿಲ್ಲಿಸಬಾರದು ಅಂತ ಹೇಳ್ತಾಳೆ. ಸರಿ ಅಂತೇಳಿ ಒಪ್ಕೊಳ್ತೇನೆ, ರಾಜ ಅಲ್ಲ,
ಅವನಿಗೇನು ಬೊಕ್ಕಸಲ್ಲಿ ಬೇಕಾದಷ್ಟು ಹಣ ಬಿದ್ದಿರುತ್ತೆ. ಸರಿ, ಹೇಗಾದ್ರೂ ಆಯ್ತು, 1008 ಜನರಿಗೆ ಊಟ ಹಾಕೋದೇನು ದೊಡ್ಡದಂತೇಳಿ, ಸರಿ ಕುಮುದವಲ್ಲಿ, ಹಾಗಾದರೆ ನಾನು ನಿನ್ನ ಷರತ್ತಿಗೆ ಒಪ್ಪಿಗೆ ಕೊಡ್ತೇನೆ ಅಂತೇಳಿ ಒಪ್ಪಿಗೆ ಕೊಡ್ತಾನೆ. ಒಪ್ಪಿಗೆ ಕೊಟ್ಟು ಈ ಒಂದು ಶ್ರೀ ವೈಷ್ಣವ ಗುರುಗಳ ಹತ್ರ ಹೋಗಿ ಆ ಪಂಚ ಸಂಸ್ಕಾರಗಳನ್ನು ಪಡೆದುಕೊಳ್ತಾನೆ. ಪಡೆದುಕೊಂಡು ಶ್ರೀ ವೈಷ್ಣವನಾಗಿ ಪರಿವರ್ತನೆ ಆಗ್ತಾನೆ. ಈ ಪಂಚ ಸಂಸ್ಕಾರಗಳನ್ನು ಆದ ನಂತರ ಅವನು ಶ್ರೀ ವೈಷ್ಣವ ಆಗ್ತಾನೆ ರಾಜ. ಮತ್ತೆ ಇನ್ನೊಂದು ಷರತ್ತಿದೆಯಲ್ಲ, 1008 ಭಕ್ತರಿಗೆ, ಶ್ರೀ ವೈಷ್ಣವ ಭಕ್ತರಿಗೆ ನಿತ್ಯ ಅನ್ನದಾನ ಮಾಡಬೇಕು. ಅದಕ್ಕೆ ಅವನೆಲ್ಲ ಅನುಕೂಲ ಮಾಡಿಕೊಂಡು ದಿನನಿತ್ಯ ಅನ್ನದಾನ ಮಾಡ್ತಾ ಹೋಗ್ತಾನೆ. ಒಂದು ಛತ್ರದಲ್ಲಿ 1008 ನಿತ್ಯ ಜನರನ್ನ ಕರ್ಕೊಂಬರೋದು, ಕರೆಸೋದು, ಅವರಿಗೆ ಅನ್ನದಾನ ಮಾಡೋದು. ಅನ್ನದಾನ ಅಂದ್ರೆ ಎಲ್ಲ ಒಳ್ಳೆಯ ರೀತಿಯಿಂದ ಭೋಜನ ಕೊಡಬೇಕು, ಬರೀ ಅನ್ನ ಸಾರು ಹಾಕೋದಿಲ್ಲ. ಎಲ್ಲ ಪಕ್ವಾನಗಳನ್ನು ಅದನ್ನೇನು ಪದ್ಧತಿ ಇರುತ್ತೆ, ಊಟದ ಪದ್ಧತಿಯ ಪ್ರಕಾರ ಎಲೆ ಹಾಕಿ 1008 ಭಕ್ತರಿಗೆ ಅನ್ನದಾನ ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಮಾಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಎಷ್ಟು ದಿವಸ ಕುಂತು ಉಂಡ್ರೆ ಕುಡಿಕೆ ಉಣ್ಣು ಸಾಲದಂತ ಹೇಳ್ತಾರಲ್ಲ, ಹಾಗೆ ಆಯ್ತು ಇವನು ಪರಿಸ್ಥಿತಿ. ಈ ಬೊಕ್ಕಸದಲ್ಲಿ ಹಣವೆಲ್ಲ ಖಾಲಿ ಆಗ್ತಾ ಬರುತ್ತೆ. ಯಾಕಂದ್ರೆ ಪ್ರಜೆಗಳಿಗೂ ನೋಡ್ಬೇಕಲ್ಲ, ಎಲ್ಲ ಆ ತಿರುಮಂಗೈಗೆ ಪ್ರಾಂತಕ್ಕೆ ಏನೇನು ಅನುಕೂಲಗಳು ಬೇಕು ಎಲ್ಲ ಮಾಡಿಕೊಡ್ಬೇಕಾಗ್ತದೆ ರಾಜ ಆದವನು. ಹೀಗಾಗಿ ಅವನೆಲ್ಲ ಬೊಕ್ಕಸ ಖಾಲಿ ಆಗುತ್ತೆ. ಖಾಲಿ ಆದಾಗ ಅವನದು ಏನು ಇರ್ತಂದ್ರೆ, ವರ್ಷ ತೆರಿಗೆ ಕಟ್ಟಬೇಕು ಅವನು ಆ ಪ್ರಾಂತಕ್ಕೆ. ರಾಜನಾದರೆ ಕೇವಲ ರಾಜನಾಗಿ ಅಲ್ಲಿ ರಾಜ ದರ್ಬಾರ ಮಾಡೋದಲ್ಲ, ಆ ರಾಜನಿಗೆ, ಚೋಳ ರಾಜನಿಗೆ ತೆರಿಗೆ ಕಟ್ಟಬೇಕಾಗಿರುತ್ತೆ ವರ್ಷ. ಮೊದಲೆಲ್ಲ ಕಟ್ತಾ ಇರ್ತಾನೆ. ಆದರೆ ಇಲ್ಲಿ ಕುಮುದವಲ್ಲಿ ಒಂದು ಷರತ್ತು ಹಾಕಿಟ್ಟಿದ್ದಾಳಲ್ಲ, ಹೀಗೆ ಅಂತೇಳಿ, ಸರಿ ಅಂತೇಳಿ ಅವಳು ಅದನ್ನ ಮಾಡ್ತಾ ಇರ್ತಾನೆ. ಆದರೆ ಬೊಕ್ಕಸ ಖಾಲಿ ಆಗ್ತಾ ಹೋಗ್ತಾ ಇರ್ತದೆ. ಈ ಕುಮುದವಲ್ಲಿನ ಮದುವೆ ಆಗಿರ್ತಕ್ಕಂಥ ಈ ರಾಜ ಚಿಂತೆಗೀಡಾಗ್ತಾನೆ. ಏನ್ ಮಾಡಬೇಕು, ನಿಲ್ಲಿಸಬಾರ್ದಲ್ಲ, ನಿಲ್ಲಿಸಿದ್ರೆ ಷರತ್ತು 1 ವರ್ಷ ಮಾಡಲೇಬೇಕು, ಇಲ್ಲಾಂದ್ರೆ ಅವಳು ನಾನು ಇರಲ್ಲ, ಹೋಗ್ಬಿಡ್ತೇನೆ ಅಂತೇಳಿ ಹೇಳಿರ್ತಾಳೆ. ನೀನು 1 ವರ್ಷ ನೀನು ಇದನ್ನ ಸರಿಯಾದ ರೀತಿಯಲ್ಲಿ ತಪ್ಪದೆ ಮಾಡಿದ್ದೆ ಆದರೆ ನಾನು ನಿನ್ನ ಪೂರ್ಣ ಹೆಂಡತಿಯಾಗಿ, ನಾನು ನಿನ್ನ ಅರ್ಧಾಂಗಿಯಾಗಿ ಇರ್ತೇನೆ ಅಂತೇಳಿ ಹೇಳಿರ್ತಾಳೆ. ಅದಕ್ಕಾಗಿ ಇವನು ಕಷ್ಟಪಡ್ತಾ ಇರ್ತಾನೆ. ತೆರಿಗೆ ಕಟ್ಟಲಿಕ್ಕೆ ಇವನಲ್ಲಿ ಹಣ ಇರುವುದಿಲ್ಲ, ಬೊಕ್ಕಸದಲ್ಲಿ ಎಲ್ಲ ಖಾಲಿ ಆಗಿರುತ್ತೆ. ಅವಾಗ ರಾಜ ಕಳಿಸ್ತಾನೆ ಕೆಲವೊಂದು ಸೈನಿಕರನ್ನ ಕೊಟ್ಟು, ಹೋಗಿ ಆ ತಿರುಮಂಗೈಯಲ್ಲಿ ಹೋಗಿ ನೀವು ತೆರಿಗೆ ವಸೂಲಿ ಮಾಡ್ಕೊಂಡು ಬನ್ನಿ, ಕರ ವಸೂಲಿ ಅಂತೇಳಿ. ಆದರೆ ಅವನಲ್ಲಿ ಏನು ಇರೋದಿಲ್ಲ, ಹೇಳಿ ಕಳಿಸ್ತಾನೆ ಆ ಸೈನಿಕರಿಗೆ, ಇಲ್ಲ ನಾನು ಇನ್ನೊಂದು 2-3 ದಿವಸ ನನಗೆ ಸಮಯ ಕೊಡಿ, ಬರ್ತೇನೆ ಅಂತೇಳಿ. 3 ದಿವಸ 4 ದಿವಸ ಆಗುತ್ತೆ, ಬರೋದಿಲ್ಲ. ಅವಾಗ ಕೆಲವೊಬ್ಬರು ಸೈನಿಕರನ್ನು ದಂಡೆತ್ತಿ ಕಳಿಸ್ತಾನೆ ತಿರುಮಂಗೈ ಮೇಲೆ ಯುದ್ಧ ಮಾಡಿ ಹೋಗಿ ಅವನಿಗೆ ಸೋಲಿಸಿ ಅಂತೇಳಿ. ಆದರೆ ಇವನು ಪರಾಕ್ರಮಶಾಲಿ, ಪರಕಾಲ ಅಲ್ಲ ಇವನು. ಹೀಗಾಗಿ ಬಂದಂತ ಸೈನಿಕರನ್ನೆಲ್ಲ ಸದೆ ಬಡಿದು ಓಡಿಸ್ಬಿಡ್ತಾನೆ. ಓಡಿಸಿದಾಗ ರಾಜ್ಯ ಕೇಳೋದಿಲ್ಲ, ಇವನ್ನೆಲ್ಲ ತಿರುಮಂಗೈ ಪ್ರಾಂತವನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ, ಇದ್ದದನ್ನೆಲ್ಲ ಈ ಕುಮುದವಲ್ಲಿ ಮಾತು ಕೇಳ್ಕೊಂಡು ಎಲ್ಲರಿಗೂ ಅನ್ನದಾನ ಮಾಡಿ ಎಲ್ಲ ಬೊಕ್ಕಸ ಖಾಲಿ ಮಾಡ್ತಾ ಇದ್ದಾನಂತೇಳಿ ರಾಜನೇ ಏನು ಮಾಡ್ತಾನೆ, ಸ್ವತಃ ಈ ತಿರುಮಂಗೈ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದರೆ ತಿರುಮಂಗೈ ಯುದ್ಧದಲ್ಲಿ ಆ ರಾಜನನ್ನು ಸೋಲಿಸಿಬಿಡ್ತಾನೆ. ಸೋಲಿಸಿ ಹೇಳ್ತಾನೆ, ನೋಡಿ ರಾಜರೇ, ನೀವೇನು ಚಿಂತೆ ಮಾಡಬೇಡಿ, ನೀವೇನು ಸೋತೀರಂತೇಳಿ ಬೇಜಾರು ಮಾಡ್ಕೋಬೇಡಿ, ಇದು ಸುಮ್ಮನೆ ಹಾಗೆ ಅಂತ ತಿಳ್ಕೊಳ್ಳಿ, ನಾನು ನಿಮ್ಮ ಕರವನ್ನು ಪಾವತಿಸ್ತೇನೆ ಅಂತೇಳಿ ಹೇಳ್ತಾನೆ. 1 ವಾರ ಟೈಮ್ ತಗೊಳ್ತಾನೆ. ಆದರೆ 1 ವಾರ ಮೀರಿ ಹೋಗುತ್ತೆ. ಮೀರಿ ಹೋದಾಗ ಅವನನ್ನು ಆಸ್ಥಾನಕ್ಕೆ ಕರೆಸ್ಕೊಳ್ತಾನೆ. ತಿರುಮಂಗೈಗೆ ಚೋಳ ರಾಜ ಕರೆಸ್ಕೊಂಡು ಅವನಲ್ಲಿ ಬಂದಿಯನ್ನಾಗಿ ಮಾಡಿ ಬಂದಿಖಾನೆಯಲ್ಲಿ, ಅಂದೇ ಜೈಲಿನಲ್ಲಿ ಹಾಕ್ತಾನೆ. 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 3ನೇ ದಿವಸ ರಾತ್ರಿ ಬೆಳಗಿನ ಜಾವ ಅವನಿಗೆ ತಿರುಮಂಗೈಗೆ ಕನಸು ಬೀಳುತ್ತೆ.
ಕನಸಿನಲ್ಲಿ ಆ ಕಂಚಿ ವರದರಾಜ ಪೆರುಮಾಳರು ಕನಸಲ್ಲಿ ಬಂದು ಹೇಳ್ತಾರೆ, ನೋಡು ರಾಜ, ನೀನು ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದೀಯಾ. ನೀನು ದಿನಾಲು 1008 ಭಕ್ತರಿಗೆ ನನ್ನ ಭಕ್ತರಿಗೆ ಅನ್ನದಾನ ಮಾಡ್ತಾ ಇದೀಯಾ. ಅದಕ್ಕಾಗಿ ನೀನು ಇಷ್ಟೊಂದು ಕಷ್ಟಪಡ್ತಾ ಇದೆಯಲ್ಲ, ಅದಕ್ಕಾಗಿ ನಿನಗೆ ನಾನು ಸಹಾಯ ಮಾಡುತ್ತಿದ್ದೇನೆ. ನೀನು ವೇದವತಿ ಅಂತಕ್ಕಂಥ ನದಿ ಇದೆಯಲ್ಲ, ಆ ನದಿಯ ದಡದಲ್ಲಿ ಹೋಗು. ಅಲ್ಲಿ ಅಗೆದರೆ ನಿನಗೆ ಧನ ಕನಕ ನಾಣ್ಯಗಳು, ನಗ ನಾಣ್ಯಗಳು ಸಿಗ್ತವೆ. ಅದನ್ನು ತಗೊಂಡು ಏನೇನು ಕಟ್ಟಬೇಕು, ಕರ ಎಷ್ಟು ಕಟ್ಟಬೇಕು ಅದನ್ನೆಲ್ಲ ಪಾವತಿಸು. ಉಳಿದಿದ್ದನ್ನ ಈ ಪ್ರಜೆಗಳಿಗೆ ನೀನೇನು ಭಕ್ತರಿಗೆ ಅನ್ನದಾನ ಮಾಡ್ತಾ ಇದೆಯಲ್ಲ ಅದನ್ನ ನಿಲ್ಲಿಸ್ಬೇಡ, ಮಾಡ್ಕೊಂಡು ಹೋಗು ಅಂತೇಳಿ ಹೇಳ್ತಾರೆ. ಅವನಿಗೆ ಎಚ್ಚರ ಆಗುತ್ತೆ. ಎಚ್ಚರಾಗಿ ಆ ಕನಸಲ್ಲಿ ಈಗ ಬಿತ್ತಲ್ಲ ವರದರಾಜ ಪೆರುಮಾಳರು, ಆ ದೇವರು ಬಂದಿದ್ರು, ವರದರಾಜರು ಹೀಗೆ ಹೇಳಿದಾರಲ್ಲ ಅಂತೇಳಿ ಅಲ್ಲಿ ಕಾವಲ್ಗಾರ ಏನಿರ್ತಾರೆ, ಕಾವಲ್ಗಾರನಿಗೆ ತಿರುಮಂಗೈ ರಾಜ ಹೇಳ್ತಾನೆ, ನೋಡಿ ಕಾವಲುಗಾರ, ಈ ರೀತಿ ನನಗೆ ಕನಸು ಬಿದ್ದಿದೆ, ನಿಧಿ ಸಿಗುತ್ತೆ ನನಗೆ, ನೀವು ಹೋಗಿ ರಾಜರಿಗೆ ಹೇಳಿ ಅಂತ ಹೇಳಿದಾಗ ರಾಜ ಏನ್ ಮಾಡ್ತಾನೆ, ಕೆಲವೊಬ್ಬರನ್ನು ಸರಿ ಬಿಡು, ಆ ವರದರಾಜರು ಹೇಳಿದ್ದಾರೆ ಅಂದಮೇಲೆ ನೋಡೋಣ, ಅದಕ್ಕೂ ಪರೀಕ್ಷೆ ಮಾಡಿದ್ರಾಯ್ತು ಅಂತಲ್ಲಿ ಆ ಪರೀಕ್ಷೆ ಮಾಡಿದ್ರಾಯ್ತು ಅಂತ ಹೇಳಿ ಆ ತಿರುಮಂಗೈ ಜೊತೆ ಕೆಲವೊಬ್ಬ ಸೈನಿಕರನ್ನ ಕಳಿಸ್ಕೊಡ್ತಾನೆ ಹಿಂದೆ. ಹೋಗಿ ಇವನ ಹಿಂದೆ ಹೋಗಿ ಎಲ್ಲಿ ಏನು ಹೇಳ್ತಾನೆ ಅಲ್ಲಿ ನೋಡಿ ನಿಧಿ ಇದ್ರೆ ಇದೆಯೋ ಏನೋ ಅಂತಕ್ಕಂಥ ವಿಷಯವನ್ನು ನೋಡ್ಕೊಂಬನ್ನಿ ಅಂತೇಳಿ. ಸರಿ ಅಂತೇಳಿ ಸೈನಿಕರು ತಿರುಮಂಗೈ ಆ ವರದರಾಜ ಪೆರುಮಾಳ ಆ ದೇವರೇನು ಹೇಳಿರ್ತಾನೆ ನಾರಾಯಣ, ಅವರು ಹೋಗಿ ಆ ನದಿ ದಡದಲ್ಲಿ ಎಲ್ಲಿ ಹೇಳಿರ್ತಾನೆ ಅಲ್ಲಿ ಅಗಿತಾರೆ. ಅಗದಾಗ ನಿಜವಾಗ್ಲೂ ಅಲ್ಲಿ ನಿಧಿ ಸಿಗುತ್ತೆ ಅವರಿಗೆ. ಆ ನಿಧಿ ಸಿಗುತ್ತೆ, ನಿಧಿ ತಗೊಂಡ್ಬರ್ತಾನೆ ತಿರುಮಂಗೈ. ತಗೊಂಡ್ಬಂದು ಆ ರಾಜನಿಗೆ ಏನು ಕರ ಕೊಡಬೇಕು, ತೆರಿಗೆ ಏನಿರುತ್ತೆ ಅದು ಎಷ್ಟಾಗುತ್ತೋ ಅಷ್ಟನ್ನ ಆ ಸೈನಿಕರ ಜೊತೆ ಕೊಟ್ಟು ಕಳಿಸ್ತಾನೆ. ಕೊಟ್ಟು ಕಳಿಸಿ ಉಳಿದನ್ನ ತಗೊಂಡು ಬಂದು ಆ ಭಕ್ತರಿಗೆ ಊಟಕ್ಕೆ ಏರ್ಪಾಟ್ ಮಾಡ್ತಾ ಇರ್ತಾನೆ. ಹೀಗೆ ಆಗ್ತಾ ಆಗ್ತಾ ಹೋಗುತ್ತೆ, ಅದು ಮುಗಿತಾ ಬರುತ್ತೆ. 1008 ಒಟಗಳಿಗೆ ಮೃಷ್ಟಾನ್ನ ಭೋಜನ ಆಗ್ಬೇಕಲ್ಲ, ಸುಮ್ಮನೆ ಅನ್ನ ಸಾರು ಹಾಕಿದ್ರೆ ಅದು ಏನೂ ಇಲ್ಲ. ಎಲ್ಲ ಪ್ರತಿ ಪದ್ಧತಿ ಪ್ರಕಾರ ಎಲ್ಲವನ್ನೂ ಮಾಡಿ ಹಾಕಬೇಕು. ಕೋಸಂಬರಿ, ಅನ್ನ, ಸಾರು, ಹುಳಿ, ಆಮೇಲೆ ಈ ಪಕ್ವಾನಗಳು, ಪಾಯಸ ಏನೆಲ್ಲ ಇರುತ್ತೆ ಅವನ್ನೆಲ್ಲ ಹಾಕಬೇಕು. ಹಾಕಿ ಊಟಕ್ಕೆ ಬಡಿಸ್ಬೇಕು ಎಲೆ ಹಾಕಿ. ಹೀಗಿರ್ಬೇಕಾದ್ರೆ ಖರ್ಚು ಜಾಸ್ತಿ ಆಗೇ ಆಗುತ್ತೆ. ಅದು ಖಾಲಿ ಆಗುತ್ತೆ. ಖಾಲಿ ಆಗ್ತಾ ಆಗ್ತಾ ಬರುತ್ತೆ. ಮತ್ತೆ ಇವನಿಗೆ ಚಿಂತೆ ಆಗಿ ತಿರುಮಂಗೈಗೆ ಏನ್ ಮಾಡ್ಬೇಕು, ಈ ಕುಮದವಳೆ ಕೈ ತಪ್ಪಿ ಹೋಗ್ತಾಳಲ್ಲ, ನಾನು ಏನಾದ್ರೂ ಮಾಡಿ ಇದನ್ನು ಬಿಡಬಾರ್ದು, 1 ವರ್ಷ ಇದನ್ನ ನಾನು ಪೂರೈಸ್ಬೇಕು ಅಂತೇಳಿ ಒಂದು 4 ಜನ ಕಳ್ಳರನ್ನ 4-5 ಜನ ಕಳ್ಳರನ್ನ ತಯಾರು ಮಾಡ್ಕೊತಾನೆ. ಯಾಕಂದ್ರೆ ಅವನ ಆಸ್ಥಾನದಲ್ಲಿ ಕಳ್ಳರು ಯಾರು ಅಂತ ಗೊತ್ತು. ಸೈನಿಕರಲ್ಲಿ ಕೆಲವೊಬ್ರು ಇರ್ತಾರೆ ಆ ಊರಲ್ಲಿ, ಎಲ್ಲೆಲ್ಲಿ ಕಳ್ಳರು ಇರ್ತಾರೆ. ಅವ್ನು 4-5 ಜನ ಅವನ ಸ್ನೇಹಿತರನ್ನಾಗಿ ಮಾಡ್ಕೊಂಡು ಕರ್ಕೊಂಬಂದು ಕಳ್ಳತನಕ್ಕೆ ಹೊರಡ್ತಾನೆ. ಕಳ್ಳತನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಎಷ್ಟೋ ಜನಗಳ ಬಂದಂತ ದಾರಿಯಲ್ಲಿ ಹೋಗೋದು, ಸಾಯಂಕಾಲ ಕತ್ತಲಾದಾಗ ಆ ದಾರಿ ಈ ದಾರಿ ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಜನರು ಬರ್ತಾ ಇರ್ತಾರೆ. ಅವಾಗೆಲ್ಲ ವ್ಯಾಪಾರ ಮಾಡ್ಕೊಂಡು ಜನ ಬರೋದು ಹೋಗೋದು. ಸಾಯಂಕಾಲ ಹೊತ್ತಿನಲ್ಲಿ ಅವರು ಒಳ್ಳೊಳ್ಳೆ ಜನ ಇರ್ತಾರೆ. ಶ್ರೀಮಂತರು ಕೊಳ್ಳಲ್ಲಿ ಇರ್ತಕ್ಕಂಥ ಆಭರಣಗಳನ್ನು ದೋಚೋದು, ಊರಲ್ಲಿ ಇರ್ತಕ್ಕಂಥ ನಾಣ್ಯಗಳನ್ನ ಯಾವ್ದಾದ್ರು ಹಣಕಾಸು ಏನಾದ್ರೂ ಹಣಗಳು ಇರುತ್ತಲ್ಲ, ಈ ರೀತಿ ದೋಚಲಿಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲ ದೋಚ್ತಾನೆ. ಅದು ಎಷ್ಟು ದಿವಸ ಅಂತ ದೋಚ್ಲಿಕ್ಕೆ ಆಗ್ತದೆ. ಆ ಜನರಿಗೆ ಗೊತ್ತಾಗ್ಬಿಡುತ್ತೆ, ದಾರಿಯಲ್ಲಿ ಕಳ್ಳರು ಹೋಗ್ತಾರೆ, ಬರೋದೇ ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡಿದಾಗ ಇನ್ನು ಅವನಿಗೆ ಗೊತ್ತಾಗತ್ತೆ, ಇದು ಆಗೋದಿಲ್ಲ, 1008 ಇಲ್ಲಿಗೆ ನಿಲ್ಲುತ್ತೆ ಅಂತಕ್ಕಂಥ ಭಾವನೆ ಬಂದಾಗ ಇನ್ನು ಕೆಲವು ದಿವಸ ಅದು ಅನ್ನ ಸಂತರ್ಪಣೆ ಆಗೋ ಸಮಯ ಇರುತ್ತೆ. ಅಲ್ಲಿವರೆಗೂ ದವಸ ದಾನಗಳು ಇರ್ತವೆ. ಅವಾಗ ಒಂದ್ ದಿವಸ ಏನಾಗ್ತದೆ, ಇವರು ಕಳ್ಳತನ ಮಾಡ್ಲಿಕ್ಕೆ ಅಂತೇಳಿ ಗಿಡದ ಮೇಲೆ ಹತ್ತಿ ನಿಂತಿರ್ತಾರೆ. ಆ ದಾರಿಯಲ್ಲಿ ದಿಬ್ಬಣ ಬರ್ತಾ ಇರ್ತದೆ, ಮದುವೆ ದಿಬ್ಬಣ. ಮದುಮಗಳು, ಮದುಮಗ ಮತ್ತು ಕೆಲವೊಂದು ಜನಗಳು ಆ ಮೆರವಣಿಗೆ ಮಾಡ್ತಾ
ಆ ಜನಗಳು ಆ ದಿಬ್ಬಣವನ್ನು ತೆಗೆದುಕೊಂಡು ದಿಬ್ಬಣದ ಮುಖಾಂತರ ಹೊರಟು ಬರ್ತಾ ಇರ್ತಾರೆ ಆ ದಾರಿಯಲ್ಲಿ. ಇವ್ರು ನೋಡ್ತಾರು, ಆಯ್ತು ಇವತ್ತು ನಮಗೆ ಒಳ್ಳೆ ಫಲ, ಆ ದೇವರು ಭಗವಂತ ದಾರಿ ತೋರಿಸಿದ್ದಾನೆ, ಹೇಗಾದ್ರೂ ಮಾಡಿ ಇವರನ್ನು ನಾವು ದೋಚಬೇಕು. ನೋಡ್ತಾರೆ ಆ ವಧು ಆ ಏನು ಮದುವೆ ಹೆಣ್ಮಗಳು ಇರ್ತಾಳೆ, ಮದುಮಗಳ ಕೊರಳಲ್ಲಿ ಯಥೇಚ್ಛವಾದಂಥ ನಗನಾಣ್ಯಗಳು ಇರ್ತವೆ. ಆ ಮದುಮಗನ ಕೊರಳಲ್ಲಿ ಇರ್ತವೆ ಹಾರಗಳು, ಕಂಠಿ ಹಾರಗಳು, ಸರಗಳು, ಮತ್ತೆ ಈ ಉಂಗುರಗಳು 10 ಬೆರಳಿಗೆ, ಕೈ ಬೆರಳಿಗೆ 10 ಉಂಗುರಗಳು, ಆಮೇಲೆ ಕಾಲಲ್ಲಿ ಕಾಲುಂಗರ ಇರುತ್ತೆ. ಇವಳಲ್ಲಿಯೂ ಬೇಕಾದಷ್ಟು ನಗನಾಣ್ಯಗಳು ಇರ್ತವೆ ಈ ಮದುಮಗಳಲ್ಲಿ. ಮತ್ತೆ ಅಲ್ಲಿ ಬಂದಿರತಕ್ಕಂಥ ಜನರಲ್ಲಿ ಕೂಡ ಎಷ್ಟೋ ಈ ಆಭರಣಗಳು ಅವರ ಕೊರಳಲ್ಲಿ ಇರ್ತವೆ. ಹೀಗಾಗಿ ಅವರಿಗೆ ಹಬ್ಬ, ದೋಚ್ತಾರೆ, ಬಿಡೋದಿಲ್ಲ, ಬಂದು ದೋಚ್ತಾರೆ, ಎಲ್ಲವನ್ನು ದೋಚಿ ಅವರದೇ ಆಗಿರ್ತಕ್ಕಂಥ ಒಂದು ಹಿಂದೆ ಏನು ಬಂದಿರ್ತಾರಲ್ಲ ಅವರಲ್ಲಿ ಒಂದು ಶೆಲ್ಲೆ ತಗೊಂಡು ಆ ಶೆಲ್ಲೆಯಲ್ಲಿ ಎಲ್ಲವನ್ನು ಹಾಕ್ತಾರೆ. ಹಾಕಿ ಮೂಟೆ ಕಟ್ತಾರೆ. ಮೂಟೆ ಕಟ್ಟಿ ಹೋದಾಗ ಕೊನೆಗೆ ಏನ್ ನೋಡ್ತಾನೆ ರಾಜ, ಆ ಮದುಮಗನ ಕಾಲ ಬೆರಳಲ್ಲಿ ಒಂದು ಕಾಲುಂಗರ ಇರುತ್ತೆ. ಆ ಕಾಲುಂಗರದಲ್ಲಿ ವಜ್ರ ಇರುತ್ತೆ. ಅದನ್ನು ಹೇಗಾದ್ರೂ ಮಾಡಿ ಕಿತ್ಕೋಬೇಕಂತೇಳಿ ಅದನ್ನು ತೆಗಿಲಿಕ್ಕೆ ಹೋಗ್ತಾನೆ, ಬರೋದಿಲ್ಲ. ಆ ಕೊನೆಗೂ ಬಿಡೋದಿಲ್ಲ. ಬಾಯಿ ಹಾಕಿ ಅದನ್ನ ಹೇಗಾದ್ರೂ ಮಾಡಿ ಇದು ಮಾಡ್ಬೇಕು ಅಂತೇಳಿ ಹೋದಾಗ ಬೆರಳಿಗೆ ಕಚ್ತಾನೆ. ಪಾಪ ನೋವಾಗುತ್ತೆ ಮದುಮಗನಿಗೆ. ನೋವಾದಾಗ ಏನಿದು, ಯಾರು ಎಲ್ಲ ದೋಚಿದ್ರಲ್ಲಪ್ಪ, ಇನ್ನೇನು ಅದನ್ನು ಬಿಡ್ತಾ ಇಲ್ವಲ್ಲ, ಯಾಕೆ ಹಾಗೆ ಅಂತೇಳಿ, ಸರಿ ಬಿಡು, ಅದೇ ಅಲ್ಲ ಸ್ವಾಮಿ ಮದುಮಗ, ಅದು ಒಂದು ಉಂಗುರ, ಕಾಲುಂಗುರ ಇದ್ರೆ ನನಗೆ ಅದು ಎಲೆಗಾದರೂ ಹಾಕುತ್ತೆ. ನಾನು 1008 ಭಕ್ತರಿಗೆ ದಿನನಿತ್ಯ ಊಟ ಹಾಕ್ತಾ ಇರ್ತಾನೆ, ಆ ಎಲೆ ಖರ್ಚಿಗಾದರೂ ಆಗುತ್ತಲ್ಲ ಅಂತಕ್ಕಂಥ ಆಸೆ ನಂದ, ಅದಕ್ಕೆ ನಾನು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸರಿ, ಅದು ಬರೋದಿಲ್ಲ, ಅದಕ್ಕೆ ಸರಿ ಅಂತೇಳಿ ಉಳಿದೆಲ್ಲ ಗಂಟು ಮೂಟೆ ಕಟ್ಟಿರ್ತಾರಲ್ಲ ಅದನ್ನೆಲ್ಲ ಎತ್ಕೋಬೇಕಂತೇಳಿ ಎತ್ತಲಿಕ್ಕೆ ಹೋಗ್ತಾರೆ. ಆದರೆ ಅದು ಹೇಳೋದೇ ಇಲ್ಲ ಮೇಲೆ. ನೋಡಿ ಹೇಗಿದೆ ಆ ಭಗವಂತನ ಲೀಲೆ, ಎಷ್ಟು ಪ್ರಯತ್ನ ಪಡ್ತಾರೆ. ಆ ಉಳಿದೆಲ್ಲ ಕಳ್ಳರು, ಜೊತೆಗಾರರು ಬರ್ತಾರೆ, ಸಂಗಡಿಗರು ಏನ್ ರಾಜನ ಜೊತೆಗೆ ಬಂದಿರ್ತಾರಲ್ಲ ಕಳುವು ಮಾಡ್ಲಿಕ್ಕೆ, ಅವರು ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಅದ್ರ ಮೇಲೆ ಹೇಳೋದೇ ಇಲ್ಲ. ಅವಾಗ ತಿರುಮಂಗ ರಾಜ ಬರ್ತಾನೆ. ರಾಜನ ಹತ್ರ ಮದುಮಗನ ಹತ್ರ ಬಂದ ಹೇಳ್ತಾನೆ, ಸ್ವಾಮಿ ನೀವೇನೋ ಜಾದುಗಾರಿದ್ದೀರೇನೋ, ಏನೋ ಮಾಟ ಮಂತ್ರ ಮಾಡಿದ್ದೀರಾ, ಏನೋ ಮಂತ್ರ ಹಾಕಿದ್ದೀರಾ ಇದಕ್ಕೆ, ಅದಕ್ಕೆ ಇದು ಮೇಲಕ್ಕೆ ಹೇಳ್ತಾ ಇಲ್ಲ. ನೋಡಿ ದಯವಿಟ್ಟು ಇದನ್ನು ಹೇಗಾದರೂ ಮಾಡಿ ನಮಗೆ ಈ ಮಂತ್ರವನ್ನು ಹೇಳಿ ನಾವು ಇದನ್ನು ಕಲಿತೀನಿ, ಇಲ್ಲಾಂದ್ರೆ ಇದನ್ನು ನೀವು ಮಂತ್ರಮುಕ್ತನನ್ನಾಗಿ ಮಾಡಿ ಇದಕ್ಕೆ ಈ ಗಂಟಿಗೆ ನಾವು ಎತ್ಕೊಂಡು ಹೋಗ್ತೇವೆ ಅಂತೇಳಿ. ಆಗ ಸರಿ ಬಾ, ಇಲ್ಲಿ ನಿನ್ನ ಕಿವಿಯಲ್ಲಿ ನಾ ಮಂತ್ರ ಹೇಳ್ತೇನೆ, ಏನು ಅನ್ನೋದನ್ನು ನೀನು ತಿಳ್ಕೊ, ನೀ ಆ ಮಂತ್ರ ಹೇಳಿದ್ದೆ ಆದರೆ ಆ ಗಂಟು ಮೂಟೆ ಮೇಲಕ್ಕೆ ಹೇಳುತ್ತೆ ಅಂತೇಳಿ ಹೇಳಿದಾಗ ಈ ತಿರುಬಂಗೈ ಹೋಗಿ ಆ ಮದುಮಗನ ಬಾಯಿ ಹತ್ರ ಹೋಗ್ತಾನೆ. ಆ ಮದುಮಕ್ಕಳು ಕಿವಿಯಲ್ಲಿ ಒಂದು ಮಂತ್ರ ಹೇಳ್ತಾರೆ. ನೋಡಿ ಆ ಮಂತ್ರ ಬಂಧುಗಳೇ ಹೇಗಿದೆ, ಓಂ ನಮೋ ನಾರಾಯಣಾಯ ಅಂತೇಳಿ ಅಷ್ಟಾಕ್ಷರಿ ಮಂತ್ರ ಆ ಬಾಯಿಯಲ್ಲಿ ಕಿವಿಯಲ್ಲಿ ಉಚ್ಚರಿಸ್ತಾರೆ. ಉಚ್ಚರಿಸಿದಾಗ ಆ ತಿರುಮಂಗ ಏನು ಕಳ್ಳತನಕ್ಕೆ ಬಂದಿರ್ತಾನಲ್ಲ ಅವನಲ್ಲಿ ಪರಿವರ್ತನೆ ಆಗಿಬಿಡ್ತದೆ. ಏನಿದು, ಯಾರು ನೀವು? ನೀವು ಯತಿಗಳೇ, ಆಚಾರ್ಯರೇ, ಅಥವಾ ಯಾರು ಸ್ವಾಮಿ ನೀವು? ಈ ಮಂತ್ರ ನನ್ನ ಕಿವಿಯಲ್ಲಿ ಉಚ್ಚಾರಣೆ ಮಾಡಿದ ತಕ್ಷಣ ನನ್ನಲ್ಲಿ ಏನೋ ಒಂದು ಶಕ್ತಿ ಬೇರೆ ಅನ್ನಿಸ್ತಾ ಇದೆ ನನಗೆ. ನೀವು ಯಾರು ಅಂತ ಕೇಳಿದಾಗ ಅಲ್ಲಿ ಬಂದಿರತಕ್ಕಂಥ ಮದುಮಕ್ಕಳಿಬ್ಬರು ಗರುಡನ ಮೇಲೆ ಕೂತ್ಕೊಂಡು ದರ್ಶನ ಕೊಡ್ತಾರೆ. ಅವರೇ ಆ ವರದರಾಜ ಮತ್ತು ಲಕ್ಷ್ಮಿ. ಆ ಲಕ್ಷ್ಮೀ ನಾರಾಯಣರಿಬ್ಬರು ಅಲ್ಲಿಗೆ ಬಂದಿರ್ತಾರೆ. ಇವನನ್ನ ಹೇಗಾದರೂ ಮಾಡಿ ಇದರಿಂದ ಮುಕ್ತಿಗೊಳಿಸ್ಬೇಕು
ಇವನಲ್ಲಿ ಪರಿವರ್ತನೆ ಆಗಬೇಕು. ಈ ಕಳ್ಳತನ ಮಾಡೋದು, ಸುಲಿಗೆ ಮಾಡೋದು, ದೋಚೋದು ಮಾಡೋದೇನೋ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ತಗೊಂಡೋಗಿ ಭಕ್ತರಿಗೆ ಊಟಕ್ಕೆ ಹಾಕ್ತಿರ್ತಾನೆ, ಆದರೆ ಅದು ಒಳ್ಳೇದಲ್ಲಲ್ಲ. ಇನ್ನೊಬ್ಬರನ್ನ ದೋಚಿ ಒಬ್ಬರಿಗೆ ಊಟಕ್ಕೆ ಹಾಕೋದೇನು ಅಂತೇಳಿ ಅದಕ್ಕೆ ಆ ನಾರಾಯಣ, ಆ ಲಕ್ಷ್ಮೀನಾರಾಯಣರು ವರದರಾಜ ಸ್ವಾಮಿಗಳು ಬಂದು ದರ್ಶನ ಕೊಡ್ತಾರೆ. ಗರುಡನ ಮೇಲೆ ಇಬ್ಬರು ದರ್ಶನ ಕೊಟ್ಟು ಹೇಳ್ತಾರೆ, ನೋಡು ತಿರುಮಂಗೈ, ಇಂದಿನಿಂದ ನೀನು ಪರಿವರ್ತನೆಗೊಂಡಿದ್ದೀಯಾ, ನಿನಗೆ ಒಳ್ಳೆಯದಾಗಲಿ. ನೀನು ಇನ್ನು ಮೇಲೆ ಈ ಕಳ್ಳತನವನ್ನು ನಿಲ್ಲಿಸು. ಆನಂತರ ಆ ಕುಮುದವಲ್ಲಿ ಏನು ಬಂದಿದ್ದಾಳಲ್ಲ, ಅವಳ ಪಾತ್ರ ಇಲ್ಲಿಗೆ ಮುಗಿಯಿತು. ಅವಳು ದೇವಕನ್ಯೆ, ನನ್ನ ಆಜ್ಞೆಯಂತೆಯೇ ಅವಳು ಬಂದಿದ್ದಳು. ನಿನ್ನನ್ನು ಪರಿವರ್ತನೆ ಮಾಡಲಿಕ್ಕೆಂದೇ ನಾನು ಕರೆಯಿಸಿದ್ದೆ, ನಿನ್ನಲ್ಲಿಗೆ ಕಳಿಸಿದ್ದೆ. ಅವಳು ಇಂದು ಆ ದೇವಲೋಕಕ್ಕೆ ಹೊರಟು ಹೋಗ್ತಾಳೆ. ನೀನು ಒಳ್ಳೆಯ ವ್ಯಕ್ತಿಯಾಗಿ ರಾಜ್ಯಭಾರ ಮಾಡು. ಇಂದಿನಿಂದ ನೀನು ತಿರುಮಂಗೈ ಮಣ್ಣನಲ್ಲ, ತಿರುಮಂಗೈ ಆಳ್ವಾರ್ ಅಂಥೇಳಿ ಹೇಳ್ತಾರೆ. ಹೇಳಿ ಅಲ್ಲಿಂದ ಅದೃಶ್ಯರಾಗ್ಬಿಡ್ತಾರೆ. ಅವನಲ್ಲಿ ಪರಿವರ್ತನೆ ಆಗ್ತದೆ. ಬರ್ತಾನೆ, ಬಂದು ಆ ಹಣ ಏನಿರ್ತಲ್ಲ ಆ ಹಣವನ್ನ ಮತ್ತೆ ಭಕ್ತರಿಗೆ ಕುಮುದವಲ್ಲಿ ಅಂತೇಳಿ ಹೋಗ್ಬಿಟ್ಲು. ಅವಳು ತನ್ನ ಕೆಲಸ ಮುಗೀತಲ್ಲ, ಮದುವೆ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡ್ಲು. ಅವಳದು ಆ ಕಾಲ ಮುಗೀತು. ಅವಳು ಈ ಕಪಿಲ ಮುನಿಗಳು ಏನು ಶಾಪ ಕೊಟ್ಟಿರ್ತಾರ ಆ ಶಾಪದಿಂದ ಮುಕ್ತಿಯಾಗಿ ಅವಳು ಆ ದೇವಲೋಕಕ್ಕೆ ಪ್ರಯಾಣ ಬೆಳೆಸಿದ್ಲು. ಹೀಗಾಗಿ ತಿರುಮಂಗೈ ಮಣ್ಣನ್ ತಿರುಮಂಗೈ ಆಳ್ವಾರಾಗಿ ಪರಿವರ್ತನೆ ಆಗಿ ಆ ಭಗವಂತ ಏನು ಕೊಟ್ಟಿರ್ತಾನಲ್ಲ ಆ ಆಭರಣಗಳನ್ನು ತಗೊಂಡು ಬಂದು ಶ್ರೀರಂಗಮ್ಮಗೆ ಬಂದು ಎಷ್ಟೋ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಎಷ್ಟೋ ಪ್ರಾಕಾರಗಳನ್ನು ಕಟ್ಟಿಸ್ತಾರೆ. ಅಲ್ಲಿ ಇಂದಿಗೂ ನಾವು ಶ್ರೀರಂಗಮ್ಮಗೆ ಹೋದಾಗ ತಿರುಮಂಗೈ ಆಳ್ವಾರ ಕಟ್ಟಿಸ್ತಕ್ಕಂಥ ಪ್ರಾಕಾರಗಳನ್ನು, ದೇವಸ್ಥಾನಗಳನ್ನು ಕೆಲವೊಂದು ನೋಡಬಹುದು, ಅಲ್ಲಿ ನಾವು ಕಾಣಬಹುದು. ಹೀಗೆ ಅವರು ಆಳ್ವಾರರಾಗಿ ಪರಿವರ್ತನಾಗಿ ಆ ರಂಗನಾಥನ ಸೇವೆ ಮಾಡ್ತಾ, ಜನರ ಸೇವೆ ಮಾಡ್ತಾ ಒಳ್ಳೆಯ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾರೆ, ಆಳ್ವಾರರಾಗ್ತಾರೆ. ಹಾಗೆ ಅವರು ಕೆಲವೊಂದು ಕೃತಿಗಳನ್ನು ರಚನೆ ಮಾಡ್ತಾರೆ. ಆ ಕೃತಿಗಳು ಯಾವೆಂದರೆ ಪೆರಿಯ ತಿರುಮೋಳಿ ಅಂತೇಳಿ, ಅದರಲ್ಲಿ 1084 ಪಾಶರಗಳನ್ನು ಬರೀತಾರೆ, ಶ್ಲೋಕಗಳನ್ನು ಬರೆದಿದ್ದಾರೆ. ಇನ್ನು ಎರಡನೇದು ತಿರುವೇಳಿ ಕೂಟೂರು ಇರುಕ್ಕೈ ಅಂತೇಳಿ, ಇದರಲ್ಲಿ ಒಂದೇ ಒಂದು ಶ್ಲೋಕವನ್ನು ಅವರು ಬರೆದಿದ್ದಾರೆ ಈ ಕೃತಿಯಲ್ಲಿ. ಮತ್ತು ಇನ್ನೊಂದು ಮೂರನೇದ್ದು ತಿರುಕ್ಕುರನ್ ತಂಡಗಮ್ ಅಂತೇಳಿ, ಈ ತಿರುಕ್ಕುರಂ ತಂಡಗಮ್ಮಲ್ಲಿ ಅವರು 20 ಶ್ಲೋಕಗಳನ್ನು ಬರೆದಿದ್ದಾರೆ. ಇನ್ನು ಕೊನೆಯದಾಗಿ 4ನೇದು ತಿರುನಡನ್ ತನ್ನಗಮ್ ಅಂತೇಳಿ, ಈ ತಿರುನಡನ್ ತನ್ನಗಮ್ಮಲ್ಲಿ 30 ಪಾಶರಗಳು ಅಥವಾ ಪ್ರಬಂಧಗಳು ಇದ್ದಾವೆ. ಈ ರೀತಿಯಾಗಿ 4 ಕೃತಿಗಳನ್ನು ರಚಿಸಿ ಕೊನೆಗೆ ಒಂದು ದಿನ ದೇವರ ಸೇವೆ ಮಾಡ್ತಾ, ನಾರಾಯಣನ ರಂಗನಾಥನ ಸೇವೆ ಮಾಡ್ತಾ ಅವರು ವೈಕುಂಠಕ್ಕೆ ಯಾತ್ರೆ ಬೆಳೆಸ್ತಾರೆ. ಅಂದರೆ ಅಲ್ಲಿಗೆ ಅವರಿಗೆ ಈ ಆಳ್ವಾರ್ ಅಂತಕ್ಕಂಥ ಒಂದು ಏನು ಪಾತ್ರ ಇರುತ್ತೆ ಅದು ಮುಗಿಯುತ್ತೆ, ಕೊನೆಗೊಳ್ಳುತ್ತೆ. ಅವರು ವೈಕುಂಠಕ್ಕೆ ಹೋಗ್ತಾರೆ, ಪರಮಪದ ಸೇರ್ತಾರೆ, ಆ ನಾರಾಯಣನ ಪಾದ ಸೇರ್ತಾರೆ. ಹೀಗೆ ಇವರ ಈ ಜೀವನ ಚರಿತ್ರೆ ಬಂಧುಗಳೇ, ಈ 12 ಆಳ್ವಾರರ ಬಗ್ಗೆ ನಾವು ತಿಳಿದುಕೊಂಡೆವು ಇದುವರೆಗೆ. ಇನ್ನು ಮುಂದೆ ನಾವು ಪ್ರಯಾಣ ಬೆಳೆಸೋದಂದರೆ ಭಗವದ್ ಶ್ರೀ ರಾಮಾನುಜ ಆಚಾರ್ಯರ ಸಂಪೂರ್ಣ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ತಿಯಾಗಿ ಅವರು ಹುಟ್ಟು, ಅವರು ಪ್ರಚಾರ ಮಾಡುತ್ತಿರ್ತಕ್ಕಂಥ ರೀತಿ ಮತ್ತು ವಿಶಿಷ್ಟಾದ್ವೈತ ಪದ್ಧತಿಯನ್ನು ತಂದರಲ್ಲ, ಅದು ಹೇಗೆ ಏನು
ಮತ್ತು ಅವರ ವಿದ್ಯಾಭ್ಯಾಸ ಏನಾಯಿತು, ಹೇಗಾಯಿತು, ಅವರಿಗೆ ಏನೇನು ಕಷ್ಟಗಳು ತೊಂದರೆಗಳು ಬಂದವು ಅಂತಕ್ಕಂಥದ್ದನ್ನು ವಿವರವಾಗಿ ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅಲ್ಲಿಯವರೆಗೂ ವಿರಾಮ. ಸರ್ವೇ ಜನೆ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ನಮಸ್ಕಾರಗಳು.